ಚಿನ್ನು ಮರಿ, ನೀವು ಇವನ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಈ ಹೆಬ್ಬಾವು ಊಟ ಮಾಡಿದ್ಮೇಲೆ 3 ದಿನ ಏನು ತಿನ್ನಲ್ವಲ್ಲ, ಇವನು ಹಾಗೆ 2 ದಿನ ಕಂಟಿನ್ಯೂಸ್ ಆಗಿ ಮಾತಾಡಿದ್ದಾನೆ. ಇನ್ನು 2 ದಿನ ಮೌನ ವ್ರತ. ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಹೋಗ್ಲಿ ಬಿಡ, ಮನೆಯನ್ನೆಲ್ಲ ಕ್ಲೀನ್ ಮಾಡೋರು ಯಾರು? ಮನೇಲಿ ಸಣ್ಣ ಧೂಳಿಲ್ದಂಗೆ ಮಾಡಿದಾರಲ್ಲ, ಯಾರವರು? ಅವ್ರನ್ನ ನಾನು ನೋಡ್ಬೇಕಲ್ಲ. ಅಜ್ಜಿ, ನೀವು ಅವ್ರನ್ನ ನೋಡಬೇಕು ಅಂದರೆ ಬೆಳಗಿನ ಜಾವ ಬೇಗ ಹೇಳ್ಬೇಕಾಗುತ್ತೆ. ಅವ್ರು ಬೆಳಗ್ಗೆನೇ ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ನಾನೇನೋ ನೀನೇ ಕ್ಲೀನ್ ಮಾಡಿದ್ಯಾ ಅಂತ ಅಂದ್ಕೊಂಡಿದ್ದೆಪ್ಪ. ಅಜ್ಜಿ, ನಾನು ಯಾಕೆ ಇದನ್ನೆಲ್ಲ ಕ್ಲೀನ್ ಮಾಡಲಿ ಹೇಳಿ? ನನಗೆಲ್ಲ ಟೈಮ್ ಇರುತ್ತೆ. ಯಾಕೆ ಅಜ್ಜಿ ಇವತ್ತು ಹೀಗೆ ಕೇಳ್ತಿದ್ದಾರೆ? ಏನಾದರೂ ಇವ್ರು ಕ್ಲೀನ್ ಮಾಡೋದನ್ನ ನೋಡ್ಬಿಟ್ರಾ, ಅಥವಾ ಇಷ್ಟು ಕ್ಲೀನ್ ಆಗಿರೋದನ್ನ ನೋಡಿ ಕೇಳ್ತಿದಾರ? ಏನು ಹೇಳೋದಕ್ಕೂ ಆಗಲ್ವಲ್ಲ, ಏನು ಮಾಡಲಿ? ಜಾನು, ಮನೆಯನ್ನೆಲ್ಲ ತುಂಬ ಕ್ಲೀನ್ ಮಾಡೋರನ್ನ ನಾನೊಂದ್ಸಲ ನೋಡಲೇಬೇಕು. ತೋರಿಸು. ರೀ, 1-2 ದಿನ ರಜೆ ಹಾಕಿ ಜಾನು ಮನೆಗೆ ಹೋಗಿ ಬರ್ಬೋದಲ್ವಾ? ಜಾನು ನೋಡ್ದಾಗುತ್ತೆ. ಹಾಗೆ ನಾವು ಅತ್ತೇನೂ ಕರ್ಕೊಂಡು ಬರ್ಬೋದು. ಅಮ್ಮ ಏನಾದರೂ ಫೋನ್ ಮಾಡಿ ಬರ್ತೀನಿ ಅಂತ ಏನಾದ್ರು ಹೇಳಿದ್ರಾ? ಅವರೇನು ಹೇಳಿಲ್ಲ ರೀ. ಆದರೆ ಅತ್ತೆ ಅವ್ರ ಮನೆಗೆ ಹೋಗಿ ಎಷ್ಟು ದಿನ ಆಯಿತು. ಪಾಪ ಅವ್ರಿಗಲ್ಲಿರೋಕ್ಕಾಗ್ತಿದೆಯೋ ಇಲ್ವೋ, ಅಲ್ಲಿನ ವಾತಾವರಣ ಅವ್ರಿಗೆ ಹೇಗೆ ಅನ್ನಿಸ್ತಿದೆಯೋ ಏನೋ. ಹೌದು ಮಾವ, ನಿಜ ಹೇಳಬೇಕು ಅಂದರೆ ನನಗೂ ಅಜ್ಜಿ ಇಲ್ಲದೆ ತುಂಬ ಬೇಜಾರಾಗ್ಬಿಟ್ಟಿದೆ. ಹೌದು ರೀ, ಅದಕ್ಕೆ ಹೋಗಿ ಅತ್ತೆನ ಕರ್ಕೊಂಡು ಬಂದ್ಬಿಡೋಣ. ನನಗೂ ಹಾಗೆ ಅನ್ನಿಸ್ತಿದೆ ಲಕ್ಷ್ಮಿ. ಆದರೆ ಈ ಪಾರ್ಟ್ ಟೈಮ್ ಕೆಲಸಕ್ಕೆ ಹೋಗ್ತೀನಲ್ಲ, ಆ ಓನರು ರಜಾನೇ ಕೊಡಲ್ಲ ಅಂತಿದ್ದಾರೆ. ಏನು ಮಾಡೋದು ಗೊತ್ತಾಗ್ತಿಲ್ಲ. ಅಯ್ಯೋ ಮಾವ, ಹುಷಾರಿಲ್ಲ ಅಂತನೋ ಅಥವಾ ಬೇರೆ ಏನೋ ಒಂದು ಹೇಳಿ ರಜಾ ತಗೊಳ್ಳಿ. ಹೌದು ರೀ, ಏನೋ ಒಂದು ಹೇಳಿ ರಜಾ ಕೇಳಿ ನೋಡಿ. ನನಗೂ ಯಾಕೋ ಜಾನು ನೋಡಬೇಕು ಅಂತ ಅನ್ನಿಸ್ತಿದೆ. ಮತ್ತೆ ನಿಜ ಹೇಳಬೇಕು ಅಂದರೆ ನನಗೂ ಜಾನುನ ನೋಡಬೇಕು ಅಂತ ತುಂಬ ಅನಿಸ್ತಾ ಇದೆ. ಪಾಪ ಇಂಥ ಟೈಮಲ್ಲಿ ತವ್ರ ಮನೆಯಿಂದ ಯಾರಾದರೂ ಒಬ್ಬರು ಆಗಾಗ ಹೋಗಿ ಬಂದು ಮಾಡ್ತಾಯಿದ್ರೆ ಹೆಣ್ಮಕ್ಳಿಗೆ ತುಂಬ ಖುಷಿಯಾಗುತ್ತೆ. ಆದರೆ ನಾನು ನೀವು ಇಬ್ಬರು ಒಟ್ಟಿಗೆ ಹೋಗ್ಬಿಟ್ರೆ ಇಲ್ಲಿ ಮನೆ ನೋಡ್ಕೊಳ್ಳೋಕೆ ಯಾರೂ ಇರಲ್ಲ. ಅದಕ್ಕೆ ಈ ಸಲ ನೀವು ಮತ್ತೆ ಮಾವ ಹೋಗ್ಬಿಟ್ಟು ಬನ್ನಿ. ಆದರೆ ಮುಂದಿನ ಸಲ ಮಾತ್ರ ತಪ್ಪದೆ ನನ್ನನ್ನು ಕರ್ಕೊಂಡು ಹೋಗಬೇಕು. ಆಗ್ಲಮ್ಮ, ಹಾಗೆ ಮಾಡ್ತೀನಿ. ನೋಡೋಣ, ಓನರ್ನ ಇನ್ನೊಂದು ಸಲ ರಜಾ ಕೇಳ್ತೀನಿ. ಅವ್ರೇನಾದ್ರು ಕೊಡಲ್ಲ ಅಂದರೆ ಆಗ ಏನು ಹೇಳಬೇಕು ಅಂತ ಯೋಚನೆ ಮಾಡ್ತೇನೆ. ಸರಿ ರೀ, ಬ್ಯಾಗ್ ಕೊಡಿ. ಮದಮ್ಮ, ಸ್ಕೂಲಲ್ಲಿ ಮೇಸ್ ಎಲ್ಲ ಬರ್ಕೋಬೇಕು, ಸರಿನಾ? ನಾನು ನನ್ನ ಮುದ್ದಮ್ಮನಿಗೆ ಚಾಕ್ಲೇಟು, ಐಸ್ ಕ್ರೀಮು ಎಲ್ಲ ತಂದ್ಕೊಡ್ತೀನಿ, ಸರಿನಾ? ಖುಷಿ, ಅಳ್ಬಾರ್ದು ಕಂಡ. ಭಾವನಾ ಅಮ್ಮ,
ನಾನು ಇಲ್ಲೇ ಇರ್ಬೇಕಾ? ಇವತ್ತು ಒಂದಿನ ಇಲ್ಲೇ ಇರು, ಮತ್ತೆ ನಾಳೆ ನಾಳಿದ್ದು ಬಂದು ನಾನು ಕರ್ಕೊಂಡು ಹೋಗ್ತೇನೆ, ಆಯ್ತಾ? ಏ ಮುದ್ದಮ್ಮ, ಹೊಟ್ಟೆ ತುಂಬಾ ಊಟ ತಿನ್ಬೇಕು, ಆಯ್ತಾ? ಬಾ ಹೋಗಮ್ಮ. ಬನ್ನಿ ಮೇಡಮ್ ಅವರೇ. ಕುತ್ಕೋ ಬಾ. ನೋಡಿ, ನಾನು ನಿಮ್ಮನ್ನು ಏನೂ ಕೇಳಲ್ಲ, ಆದರೆ ನನ್ನ ಖುಷಿನ ನನಗೆ ನೋಡೋಕ್ಕೆ ಅವಕಾಶ ಮಾಡಿಕೊಡಿ. ಆಗಾಗ ಅವಳಿಗೆ ನನ್ನ ಹತ್ರ ಇರೋದಕ್ಕೆ ಬಿಡಿ. ಅದಕ್ಕೋಸ್ಕರ ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ಖುಷಿ ಪುಟ, ಹುಷಾರಾಗಿರು, ಆಯ್ತಾ? ಅಮ್ಮ ಮತ್ತೆ ಬರ್ತಾಳೆ. ಆಯ್ತು. ಖುಷಿ ಪುಟ್ಟ, ಚಾಕ್ಲೇಟ್ ತಿಂತೀಯಾ? ಬೇಡ. ಐಸ್ ಕ್ರೀಮ್? ಬೇಡ. ಪಾರ್ಕ್ಗೆ ಆಟ ಆಡಕ್ಕೆ ಹೋಗೋಣ? ಬರಲ್ಲ. ಏನಮ್ಮಿ, ಏನೋ ಮಾತಾಡೋಕ್ಕೆ ಅಂತ ಬಂದಿರಂಗದೆ, ಹೌದಾ? ಸುಮ್ಕೆ ನಿಂತಿದ್ಯಲ್ಲ, ಅದೇನು ಅಂತ ಮಾತಾಡು. ಮನೇಲಿ ಇಷ್ಟೆಲ್ಲ ನಡೀತಾ ಇದೆ, ಏನು ಗೊತ್ತಿಲ್ಲದೆ ಇದ್ದವ್ರ ಥರ ಸುಮ್ಮನೆ ಇದ್ದೀರಲ್ಲ. ಅವಳನ್ನ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ, ಈಗ ನೋಡಿದ್ರೆ ಆ ಮಗುನೂ ಕರ್ಕೊಂಡು ಬಂದಿದ್ದಾನೆ. ನೋಡು ಜನ ನಮ್ಮನ್ನ ಏನು ಅಂತಾರೆ ಅಂತ ನಿಮ್ಗೇನು ಅನ್ನಿಸ್ತಾ ಇಲ್ವಾ? ಇತ್ತೀಚೆಗೆ ನೀವು ಅವನನ್ನ ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದೀರಾ. ತಂದೆಯಾಗಿ ನೀವು ಬೈದ್ ಬುದ್ಧಿ ಹೇಳಬೇಕು ರೀ, ಇಲ್ಲ ಅಂದ್ರೆ ಅವ್ನು ನಮ್ಮನ್ನು ಮರ್ತೇ ಬಿಡ್ತಾನೆ. ನನಗೆಲ್ಲ ಗೊತ್ತು ಕಣಮ್ಮಿ. ಹುಡುಗಿನ ಮದುವೆ ಆಗಬೇಕಾದು ಅಂತ ತೀರ್ಕೊಂಡಿದ್ದಕ್ಕೆ ಅವಳಿಗೆ ಇವನೇ ಜೀವನ ಕೊಡುವಂಗೆ ಆಗೋಯ್ತು. ಆ ಮಗಿನ ಅಪ್ಪ ತೀರ್ಕೊಂಡಿದ್ದಕ್ಕೆ ಆ ಮಗಿಗೆ ಇವನೇ ಅಪ್ಪ ಆಗುವಂಗೂ ಆಗೋಗಿದೆ. ಇದೆಲ್ಲ ಅವನೇ ಮಾಡಿರೋದು. ನಾನೇನು ಹೇಳೋ ಸ್ಥಿತಿಲಿ ಇಲ್ಲ ಕಣಮ್ಮಿ. ಏನು ಮಾಡಾನೆ? ಅದಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿವ್ನಿ. ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಲ್ಲ. ನಾನೇನಮ್ಮಿ ಹೇಳಾನಿ? ಎಲ್ಲ ನನ್ನ ಕೈ ತಪ್ಪೋಗದೆ. ಈಗ ಸರಿ ಹೋಗು ಅಂದರೆ ಎಲ್ಲಿಂದ ಸರಿ ಹೋಗ್ತದೆ ಹೇಳು? ನಾವು ಕಾದು ನೋಡಬೇಕಾಗ್ತದೆ. ಮಾತಾಡಿ ಜಗಳ ಆಡೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯೋದಿಲ್ಲ. ಕೆಲವು ವಿಷಯಗಳನ್ನ ಬುದ್ಧಿವಂತಿಕೆಯಿಂದ ಸರಿ ಮಾಡ್ಕೋಬೇಕು. ನಾನೆಲ್ಲ ನೋಡ್ಕೊತೀನಿ, ನೀನು ನಡಿ ಒಳಿಕೆ. ಏನು ಮಾಡೋದು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ ಕಣಮ್ಮಿ. ಆ ಆಕ್ಸಿಡೆಂಟನ್ನು ನೆನೆಸ್ಕೊಂಡ್ರೆ ನಂಗೆ ಜೀವನೇ ಬಾಯಿಗೆ ಬಂದಂಗೆ ಆಗೋಯ್ತದೆ. ಮೈಯೆಲ್ಲ ಬೆವ್ತೋಯ್ತೈತೆ ಕಣಮ್ಮಿ. ಏನು ಮಾಡನಿ? ಒದ್ದಾಡ್ತಾ ಇವನಿ ನಾನು. ಮೇಡಮ್ ಅವರೇ, ನೀವು ಯಾಕೆ ಮೇಡಮ್ ಅವರೇ ಅಷ್ಟು ಕೇಳ್ಕೊತಿದ್ರಿ? ನ್ಯಾಯವಾಗಿ ನೋಡಿದ್ರೆ ಇದೆಲ್ಲ ನಿಮಗೆ ಸೇರಬೇಕು. ಅವ್ರು ವಿಲ್ನ ನಿಮ್ಮ ಹೆಸರು ತಾನೇ ಬರ್ದಿರೋದು. ಮತ್ತೆ ನೀವು ಯಾಕೆ ಮೇಡಮ್ ಅವರೇ ಹಿಂಗೆ ಹತ್ಕೊಂಡಿರ್ಬೇಕು? ದಯವಿಟ್ಟು ಇದ್ರ ಬಗ್ಗೆ ಏನು ಮಾತಾಡಬೇಡಿ. ನ್ಯಾಯವಾಗಿ ಮಾತಾಡಿದ್ರೆ ಯಾಕೆ ಮೇಡಮ್ ಅವರೇ ಇಷ್ಟು ಕೋಪ ಮಾಡ್ಕೊಂಡಿರಿ?
ನ್ಯಾಯನ? ಏನ್ ಹಂಗಂದ್ರೆ? ನಿಜ ಹೇಳಬೇಕು ಅಂದ್ರೆ ನಾನು ಖುಷಿಗೆ ಯಾವ ನ್ಯಾಯನೂ ಕೊಡ್ಸಕ್ಕಾಗಿಲ್ಲ. ಯಾಕೆ ಮೇಡಮ್ ಅವ್ರೆ ಹೆಂಗಂತಿದ್ರಿ? ಖುಷಿನ ಹೊಟ್ಟೆ ಹುಟ್ಟಿದ ಮಗು ನಂಗೆ ನೋಡ್ಕೊಂಡಿದ್ದೀರಲ್ವಾ, ಬಿಡಿ. ಇಲ್ಲ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವಳ ಜೀವನ ಹೇಗೆಲ್ಲ ಆಗೋಯ್ತು. ಅಮ್ಮ ಇರ್ಲಿಲ್ಲ, ಅಪ್ಪ ಅಜ್ಜಿನೂ ಕಳ್ಕೊಂಡ್ಲು, ಅತ್ತೆ ಮಾವನ್ ಹಿಂಸೆ ನನ್ನ ಹತ್ರನೂ ಇರ್ಸ್ಕೊಳಕ್ಕಾಗ್ತಿಲ್ಲ. ಇದನ್ನೆಲ್ಲ ಅವಳು ಹೇಗ್ ಸಹಿಸ್ಕೊತಾ ಇದ್ದಾಳೋ ಏನೋ. ಇದೆಲ್ಲ ಹೇಗಾಯ್ತು, ಯಾರು ಮಾಡಿದ್ದು ಅನ್ನೋದೇ ಪ್ರಶ್ನೆ. ಏನ್ ಮೇಡಮ್ ಅವ್ರೆ ಹೆಂಗಂದ್ರೆ? ಇವತ್ತು ಅವಳು ಅನಾಥೆ ಆಗಿರೋದಕ್ಕೆ ಕಾರಣ ಯಾರು ಅಂತ ತಿಳ್ಕೊಂಡ್ರೇನೆ ಅವಳ ಬದುಕಿಗೆ ನ್ಯಾಯ ಸಿಗೋದು. ನಿಜ ಮೇಡಮ್ ಅವ್ರೆ, ಇದೆಲ್ಲ ನಾನೇನಾದ್ರು ಸರಿ ಮಾಡೋಂಗಿದ್ದಿದ್ರೆ ಎಲ್ಲಾನು ನೋಡ್ಕೋತಿದ್ದೆ. ಈಗಲೂ ಏನೂ ಆಗಿಲ್ಲ. ನೀ ಮೂವನ್ನಿ ಸಾಕು, ನಾನೆಲ್ಲ ನೋಡ್ಕೋತೀನಿ, ನಾನು ಸರಿ ಮಾಡ್ತೀನಿ, ಖುಷಿಗೆ ನಾನು ನ್ಯಾಯ ಸಿಗುವಂಗೆ ಮಾಡ್ತೀನಿ. ಈಗ ನೀವು ನನಗೆ ಮಾಡಿರೋದೇ ಸಾಕು, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮ್ಮ ಪಾಡಿಗೆ ನೀವು ಇದ್ಬಿಡಿ. ಅಲ್ಲ ಮೇಡಮ್ ಅವರೇ, ಏನು ಮಾತಾಡಬೇಡಿ. ನನಗೆ ಕೆಲಸ ಇದೆ, ನಾನು ಮುಗಿಸ್ಕೊಂಡ್ ಬರ್ತೀನಿ. ನೀವು ಹೊರಡಿ. ನಾನು ಗೊತ್ತೀನಿ ಮೇಡಮ್ ಅವರೇ, ಬನ್ನಿ ಹೋಗಿ. ಬೇಡ ಅಂತ ಹೇಳಿದ್ನಲ್ಲ, ನೀವು ಹೊರಡಿ. ಅಯ್ಯೋ ಏನಪ್ಪ ಮೇಡಮ್ ಅವರು, ನಾನು ಏನು ಹೇಳಿದ್ರು ಏನಾದ್ರೂ ಒಂದು ಅಂತಾನೆ ಇರ್ತಾರಲ್ಲ. ಈಗ ಬರೀ ಪಾಪ ಮಾಡ್ಕೊಂಡು ನೋಡಿದ್ರು ಹೆಂಗೆ ಇವ್ರನ್ನ ಸಮಾಧಾನ ಮಾಡೋದು? ಸಚಿನ್ ಅವರೇ ಬನ್ನಿ, ತಿಂಡಿ ಮಾಡಿ. ನನಗೆ ಬೇಡ. ಒಂದು ನಿಮಿಷ ನಿಂತ್ಕೊಳ್ಳಿ. ಅಲ್ಲ, ಯಾಕೆ ನೀವು ಹೀಗೆ ನಡ್ಕೋತಾ ಇದ್ದೀರಾ? ನಾನು ನೋಡ್ತಾನೆ ಇದ್ದೀನಿ. ಯಾಕೆ ಹೀಗೆ ನಡ್ಕೋತಾ ಇದ್ದೀರಾ ನೀವು? ಯಾಕೆ ನಮ್ಮ ಜೊತೆ ಮಾತಾಡ್ತಿಲ್ಲ? ಅಂತ ತಪ್ಪು ನಾವೇನು ಮಾಡಿದ್ದೀವಿ? ಪಾಪ ಅಜ್ಜಿ ಹತ್ರನೂ ನೀವು ಯಾಕೆ ಮಾತಾಡ್ತಿಲ್ಲ? ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಗೊತ್ತಾ? ಅವ್ರು ಬೇಜಾರಾಗಿರೋದನ್ನ ನೋಡಿ ನನಗೂ ಬೇಜಾರಾಗ್ತಿದೆ. ನಿಮ್ಮನ್ನು ನೋಡ್ತಿದ್ರೆ ನನ್ನ ಅಣ್ಣನೇ ನೋಡ್ದಾಗಾಯ್ತು. ಅಂಥದ್ರಲ್ಲಿ ಯಾಕೆ ಈ ಥರ ನಡ್ಕೋತಾ ಇದ್ದೀರಾ ಸಚಿನ್ ಅವರೇ? ಯಾಕೆ ಅಷ್ಟೊಂದು ಕೋಪ ನಮ್ಮ ಮೇಲೆ? ಬಿಕಾಸ್ ಐ ಗಾಟ್ ಟು ನೋ ಯುವರ್ ಟ್ರೂ ಕಲರ್ಸ್. ಐ ಮೀನ್, ನನಗೆ ನಿಮ್ಮ ನಿಜವಾದ ಬಣ್ಣ ಗೊತ್ತಾಗಿದೆ. ಏನು ಹೇಳ್ತಾ ಇದ್ದೀರಾ? ಹೌದು, ಸುಮ್ಮನೆ ಬಾಯಿ ತುಂಬ ಅಣ್ಣ ಅಂತ ಕರೆದ್ರೆ ನಾನು ನಂಬಿಡ್ತೀನ? ಅಲ್ಲ, ನನ್ನ ಮುಂದೆ ಇಷ್ಟೊಂದು ನೈಸಾಗಿ ಮಾತಾಡೋರು ನನ್ನ ಬೆನ್ನಿಂದೆ ಏನೆಲ್ಲ ಮಾತಾಡಿದ್ದೀರಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮೇಲೆ ತುಂಬ ಅಭಿಮಾನ ಇಟ್ಕೊಂಡು ಬಂದೆ. ನನ್ನ ಫ್ರೆಂಡ್ ವೈಫ್ ಹೇಗಿರ್ತಾರೆ ಅಂತ ನೋಡೋಣ ಅಂತ ಅಲ್ಲಿಂದ ಇಲ್ಲಿ ಬಂದೆ. ಬಂದಮೇಲೆ ಗೊತ್ತಾಯಿತು ನಾನಿಲ್ಲಿ ಬರಲೇಬಾರ್ದಿತ್ತು ಅಂತ. ಮೇಸ್ತ್ರಿ, ಓ ಸಿನಣ್ಣ, ನಮಸ್ಕಾರ. ನಮಸ್ತೆ. ಏನು ಈ ಕಡೆ ಮನೆ ಕಡೆ ಹೋಗ್ತಾ ಇದ್ರೆ ಬನ್ನಿ, ಡ್ರಾಪ್ ಮಾಡ್ಬಿಡ್ತೀನಿ. ಇಲ್ಲ ಸಿನಣ್ಣ, ಸ್ವಲ್ಪ ಬೇರೆ ಕೆಲಸ ಇತ್ತು, ಹೋಗ್ತಿದ್ದೀನಿ. ಅಲ್ಲ ಅಣ್ಣ, ಬೆಳಿಗ್ಗೆ ಎಲ್ಲ ಆಟೋ ಓಡಿಸ್ತೀರಾ, ರಾತ್ರಿ ಹೊತ್ತು ವಾಚ್ಮೆನ್ ಕೆಲಸ ಮಾಡ್ತೀರಾ. ಇದರಿಂದ ನಿಮಗೆ ತುಂಬಾ ಸುಸ್ತಾಗಲ್ವಾ? ಈ ವಯಸ್ಸಲ್ಲಿ ಇಷ್ಟೊಂದು ಕೆಲಸ ಎಲ್ಲ ಯಾಕೆ ಮಾಡಬೇಕು? ಯಾವುದಾದ್ರೂ ಒಂದು ಕೆಲಸ ಮಾಡ್ಬೋದಲ್ವಾ? ಹೇಳ್ದಲ್ಲ ಮೇಸ್ತ್ರಿ, ಮನೆ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ, ಅದಕ್ಕಾಗಿ 2 ಕೆಲಸ ಮಾಡ್ತಾರೆ. ಅಲ್ಲ ಸಿನಣ್ಣ, ರಾತ್ರಿ ಹೊತ್ತು ವಾಚ್ಮೆನ್ ಕೆಲಸ ಮಾಡೋ ಬದಲು ಆಟೋನೇ 2 ಗಂಟೆ ಎಕ್ಸ್ಟ್ರಾ ಓಡಿಸಿದ್ರೆ ಆ ಸಂಪಾದನೆ ದುಡಿಬೋದಲ್ವಾ? ನೀನು ಹೇಳೋದು ಸರಿ ಮೇಸ್ತ್ರಿ, ಆದರೆ ಮನೇಲಿ ನನ್ನ ಹೆಂಡತಿ ರಾತ್ರಿ ಹೊತ್ತು ಆಟೋ ಓಡ್ಸೋಕೆ ಬಿಡಲ್ಲ. ರಾತ್ರಿ ಹೊತ್ತು ಎಂತೆಂಥವ್ರು ಆಟೋ ಓದ್ತಿದ್ದಾರೋ, ಮೇಲಾಗಿ ರಾತ್ರಿ ಹೊತ್ತು ಆಟೋ ಓಡಿಸಿ ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ತೀರಾ ಅಂತಾಳೆ. ಅದಕ್ಕೆ ರಾತ್ರಿ ಹೊತ್ತು ಆಟೋ ಓಡಿಸೋದು. ಮತ್ತೆ ರಾತ್ರಿ ಎಲ್ಲ ಎದ್ದಿರೋ ಕೆಲಸ ಮಾಡ್ತೀರಾ, ಇದರಿಂದ ನಿಮ್ಮ ಆರೋಗ್ಯ ಹಾಳಾಗಲ್ವಾ? ನಾನು ರಾತ್ರಿ ಹೊತ್ತು ನಿದ್ದೆಗೆಟ್ಟು ವಾಚ್ಮೆನ್ ಕೆಲಸ ಮಾಡ್ತಿದ್ದೀನಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿಲ್ಲ ಮೇಸ್ತ್ರಿ. ಯಾವುದೋ ಅದು ಒಂದು ಗೋಡೌನು, ಸ್ಟಾಕ್ ಬರುತ್ತೆ ಹೋಗುತ್ತೆ, ಅದನ್ನು ಬರ್ಕೋಬೇಕಷ್ಟೇ, ನಿದ್ದೆ ಮಾಡೋಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ ಅಂತ
ಏನೋ ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಕಷ್ಟಪಟ್ಟು ದುಡಿತಿದ್ರು ಅದನ್ನು ಹೇಳ್ಕೊಳ್ಳೋ ಆಗಿಲ್ಲ ನೋಡಿ. ಏನು ಮಾಡೋದು ಮೇಸ್ತ್ರಿ, ಈಗ ನನ್ನ ಪರಿಸ್ಥಿತಿ ಹಂಗಿದೆ. ಎಲ್ಲ ಭಗವಂತನೇ ಸರಿಪಡಿಸ್ಬೇಕು. ಮೇಸ್ತ್ರಿ, ನೀನು ಸಿಕ್ಕಿದ್ದು ಒಳ್ಳೇದಾಯಿತು, ಇಲ್ಲಾಂದ್ರೆ ನಾನೇ ಮನೆ ಹತ್ರ ಬರೋಣ ಅಂದ್ಕೊಂಡಿದ್ದೆ. ನನಗೆ 1-2 ದಿನ ರಜಾ ಬೇಕು. ನಿಮ್ಮ ಓನರ್ಗೆ ಹೇಳಿ ದಯವಿಟ್ಟು ಕೊಡಿಸ್ಕೊಡಪ್ಪ. ರಜಾ ಅಂದರೆ ಮಾತ್ರ ನಮ್ಮ ಓನರು ಎಗ್ರಿ ಬೀಳ್ತಾರೆ. 24 ಗಂಟೆ ಕೆಲಸ ಮಾಡಿದ್ರು ಮಾಡಿಸ್ಕೋತಾರೆ. ಆದರೆ ರಜಾ ಅಂದರೆ ಮಾತ್ರ ಕೋಪ ನೋಡಿ ಅವ್ರಿಗೆ. ಮನೆ ಕಡೆ ಸ್ವಲ್ಪ ಎಮರ್ಜೆನ್ಸಿ ಮೇಸ್ತ್ರಿ, ಇಲ್ಲಾಂದ್ರೆ ನಾನು ಹೀಗೆಲ್ಲ ಕೇಳಲ್ಲ. ಏನಾದರೂ ಮಾಡಿ ಓನರ್ ಹತ್ರ 1-2 ದಿನ ರಜಾ ಕೊಡ್ಸಪ್ಪ. ಸರಿ, ಫೋನ್ ಮಾಡಿ ಕೇಳ್ತೀನಿ. ಈ ಕೊಡಕೋಬೇಡ. ಹಾಂ ಹೇಳಿ ಮೇಸ್ತ್ರಿ, ಏನು ಸಮಾಚಾರ? ಸರ್, ಅದೇ ನಮ್ಮ ವಾಚ್ಮೆನ್ಗೆ 1-2 ದಿವಸ ರಜಾ ಬೇಕಿತ್ತಂತೆ. ಏಯ್ ಮೇಸ್ತ್ರಿ, ನಿಮ್ಗೆ ತಲೆಗೆಲೆ ಕೆಟ್ಟಿದೆ ಹೆಂಗ್ರಿ? ಹಾಂ, ಕೆಲ್ಸಕ್ಕೆ ಬಂದು ಇನ್ನೂ 15 ದಿವಸ ಆಗಿಲ್ಲ, ಈಗೆಲ್ಲ ರಜೆ ಕೇಳಿದ್ರೆ ಹೆಂಗೆ? ಮುಂದಿನ ವಾರ ಮೋಲ್ಡ್ ಇದೆ, ಆ ಮೆಟೀರಿಯಲ್ಸ್ ಎಲ್ಲ ಬರ್ತಾ ಇದೆ. ಕಳ್ತನ ಆದರೆ ಯಾರು ಜವಾಬ್ದಾರಿ? ನೋಡ್ರಿ, ಅವರಿಗೆ ಕೆಲಸ ಮಾಡ್ತೀರಂದ್ರೆ ಬರೋಕ್ಕೆ ಹೇಳಿ, ಇಲ್ಲಾಂದ್ರೆ ಹೋಗಕ್ಕೆ ಹೇಳಿ, ನಾನು ಬೇರೆಯವ್ರು ನೋಡ್ಕೋತೀನಿ. ಇಲ್ಲ ಅಣ್ಣ, ಅವರು ರಜಾ ಕೊಡ್ತಿಲ್ಲ. ಮುಂದಿನ ವಾರ ಹೇಗೋ ಮೋಲ್ಡ್ ಇದೆಯಲ್ಲ, ಅದು ಆಗೋವ್ರಿಗೂ ಆಗಲ್ಲ ಅಂತ ಹೇಳ್ತಿದ್ದಾರೆ. 1 ವಾರ ಸುಮ್ಮನೆ ಇರೋಣ, ನಾನೇ ಮಾತಾಡಿ ರಜಾ ಕೊಡಿಸ್ತೀನಿ. ಸರಿ ಮೇಸ್ತ್ರಿ, ಇನ್ನೇನು ಮಾಡಲಿ? ಸರಿ ಅಣ್ಣ, ಬೇಜಾರು ಮಾಡ್ಕೊಡಿ. ನಾನು ಹೆಂಗಾದ ಮಾಡಿ ನಿಮಗೆ ರಜಾ ಕೊಡಿಸ್ತೀನಿ. ಯಾಕಮ್ಮ ಜಾನು ಅಳ್ತಾ ಇದೆಯಾ? ಈ ಸಮಯದಲ್ಲಿ ಅಳಬಾರ್ದು, ಬೇಜಾರು ಮಾಡ್ಕೋಬಾರ್ದು. ಯಾಕೆ ಅಳ್ತಾ ಇದ್ಯಾ? ಅಜ್ಜಿ, ನಮ್ಮ ಮನೆಗೆ ಬಂದಿದ್ದಾರಲ್ಲ ಸಚಿನ್ ಅವರು, ಅವ್ರು ನನ್ನ ಬಗ್ಗೆ ಏನೇನೋ ಹೇಳಿದ್ರು ಗೊತ್ತಾ? ನಾನು ಮುಂದೊಂಥರ ಹಿಂದೊಂಥರ ನಡ್ಕೋತೀನಂತ ಅಜ್ಜಿ. ನನ್ನ ಮೊಮ್ಮಗಳ ಬಗ್ಗೆ ಹಾಗೆ ಮಾತಾಡ್ದ. ಕರಿಯವನ್ನ ವಿಚಾರಿಸ್ಕೊತೀನಿ. ಅವ್ರಲ್ಲೆಲ್ಲ ಇಲ್ಲ, ಆಚೆ ಕಡೆ ಓಡೋದ್ರು. ಅಲ್ಲ ಅಜ್ಜಿ, ನಾನು ಯಾರ ಜೊತೆ ಹಾಗೆ ನಡ್ಕೊಂಡಿದ್ದೀನಿ ಅಜ್ಜಿ? ಎಲ್ಲರನ್ನೂ ಒಂದೇ ಥರ ನೋಡಲ್ವಾ? ಅದರಲ್ಲೂ ಅವರು ನನ್ನ ಅಣ್ಣನ ಥರ ನೋಡಿದೆ. ಅಂಥದ್ರಲ್ಲಿ ಯಾಕಜ್ಜಿ ಅವರಿಗೆಲ್ಲ ಮಾತಾಡ್ತಿದ್ದಾರೆ? ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಹೋಗಮ್ಮ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ. ಯಾರನ್ನಾದ್ರೂ ಹಚ್ಕೊಂಡ್ಬಿಡ್ತೀಯ, ಆಮೇಲೆ ಅಂತ ಅಳ್ತಾ ಇರ್ತೀಯ. ನೋಡು, ಆ ಮಾತೆಲ್ಲ ನೀನು ತಲೆಗೆ ಹಚ್ಕೋಬೇಡ. ಅವನ ಮಗ ಬರಲಿ, ವಿಚಾರಿಸ್ಕೊತೀನಿ.